ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಲಕ್ಷ್ಮೀನಾರಾಯಣರ ಮಂಡಲವನ್ನು ಹಾಕ್ಕೊಳ್ಬೇಕು. ಮಾಸ ನಿಯಾಮಕ ಶ್ರೀ ಧನ್ಯ ಶ್ರೀಧರಾಯ ನಮಃ ಅಂತ ಬರ್ಕೊಂಡು ಛತ್ರ ಚಾಮರ ಸೂರ್ಯ ಚಂದ್ರ ಶಂಖ ಚಕ್ರ ಗದಾ ಪದ್ಮಗಳನ್ನು, ಶ್ರೀಧರ ನಾಮಕ ಪರಮಾತ್ಮನ ಶಂಖ ಚಕ್ರ ಗದಾ ಪದ್ಮಗಳು, ಮೊದಲು ಚಕ್ರ, ನಂತರ ಗದೆ, ಕೆಳಗಡೆ ಶಂಖ ಮತ್ತು ಕಮಲ, ಇದು ಶ್ರೀಧರ ನಾಮಕ ಪರಮಾತ್ಮನ ಆಯುಧಗಳು. ಮತ್ತು ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರ ಮಂಗಳ ಶ್ರೀ ವಿಷ್ಣುವೇ ನಮಃ ಅಂತ ಬರ್ಕೊಂಡು ಇಲ್ಲಿ ನಾವು 8 ದಳ ಪದ್ಮವನ್ನು ಹಾಕ್ಕೊಂಡಿದ್ದೀವಿ. ಈ 8 ದಳ ಪದ್ಮದಲ್ಲಿ ಮಹಾಲಕ್ಷ್ಮೀ ದೇವಿಯರನ್ನು ಆವಾಹನೆ ಮಾಡ್ಕೊಳ್ಬೇಕು ಬೀಜಾಕ್ಷರ ಸಹಿತ. ಇನ್ನು 24 ತತ್ವಗಳು ಇದು. ಈ ರೀತಿಯಾಗಿ ಮಂಡಲವನ್ನು ಹಾಕ್ಕೊಂಡು ಈ ಮಂಡಲದಲ್ಲಿ ನಾವು ಲಕ್ಷ್ಮೀನಾರಾಯಣರ ಆವಾಹನೆಯನ್ನು ಮಾಡಬೇಕು. ಸುತ್ತಲೂ ಕಮಲದ ಹೂವನ್ನು ಬರ್ಕೊಳ್ಬೇಕು ಹೀಗೆ. ಮತ್ತು ಇಲ್ಲಿ ದುಡ್ಡಿನ ಗಂಟು, ಇದು ಈ ದುಡ್ಡಿನ ಗಂಟನ್ನು ಎರಡೂ ಕಡೆಯೂ ಬರ್ಕೊಳ್ಬಹುದು, ನಾನು ಇಲ್ಲಿ ಬರೆದಿಲ್ಲ. ನಂತರ ಇಲ್ಲಿ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಈ ರೀತಿಯಾಗಿ ಬರ್ಕೊಳ್ಬೇಕು. ಇದು ಕಾಮಧೇನು, ದೇವಲೋಕದ ಕಾಮಧೇನು, ಇದು ಸುರಭಿ. ಇದು ಚಿಂತಾಮಣಿ, ದೇವಲೋಕದ ಚಿಂತಾಮಣಿ. ಇದು ದೇವಲೋಕದ ಕಲ್ಪವೃಕ್ಷ. ದೇವಲೋಕದಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ಅರ್ಚನೆಗೆ ನಾವು ಎಲ್ಲವನ್ನು ಬರ್ಕೊಳ್ಬೇಕಾಗತ್ತೆ. ಮತ್ತು ಕುಬೇರ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಆನೆಯನ್ನು ಬರ್ಕೊಳ್ಬಹುದು. ಇನ್ನೂ ಅನೇಕ ಲಕ್ಷ್ಮೀದೇವಿಯ ರಂಗೋಲಿಯನ್ನು ಕೂಡ ಹಾಕ್ಕೊಳ್ಬಹುದು. ನಂತರ ತುಳಸಿ ಗಿಡ ಈ ರೀತಿಯಾಗಿ ಪೂಜೆಗೆ. ನಂತರ ಲಕ್ಷ್ಮೀದೇವಿಯ ಮುಖವಾಡ ಇರಬೇಕು. ಶ್ರೀನಿವಾಸ ದೇವರ ಸಹಿತ ಇದ್ದರೆ ತುಂಬ ಒಳ್ಳೆಯದು. ಗೆಜ್ಜೆ ವಸ್ತ್ರ 12 ಎಳೆ, ಇದು 12 ಎಳೆ 12 ಹಿಡಿ ಅಂತ ಹೇಳಿ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಮಾಡಿಟ್ಕೊಳ್ಬೇಕು. ಆಭರಣವನ್ನು ಹಾಲಿನಲ್ಲಿ ಮತ್ತು ಅರಿಶಿನ ನೀರಲ್ಲಿ ತೊಳ್ಕೊಳ್ಬೇಕು. ನಾವು ಹಾಕ್ಕೊಂಡಿದ್ರೆ ಅದನ್ನು ತೊಳೆದು ಇಟ್ಕೊಳ್ಬೇಕು. 12 ಎಳೆ ಗಂಟು ಇರ್ತಕ್ಕಂಥ, 12 ಹಿಡಿ 12 ಗಂಟು ಇರ್ತಕ್ಕಂಥ ದಾರ. ನಂತರ ತೆಂಗಿನಕಾಯಿ. ಈ ತೆಂಗಿನಕಾಯಿಗೆ ನಾವು ತುಪ್ಪವನ್ನು ಹಚ್ಚಿ ಅರಿಶಿನವನ್ನು ಹಚ್ಕೊಳ್ಳೋದ್ರಿಂದ ಅರಿಶಿನ ಉದುರೋದಿಲ್ಲ. ಮತ್ತು ಈ ತೆಂಗಿನಕಾಯಲ್ಲಿ ಎಲ್ಲೂ ಕಣ್ಣು ಕಾಣಿಸ್ಬಾರ್ದು. ಕಣ್ಣು ಕಾಣಿಸ್ದೇ ಇರೋ ಹಾಗೆ ಜುಟ್ಟು ಕವರ್ ಆಗಿರಬೇಕು. ಆ ರೀತಿಯಾದಂತಹ ತೆಂಗಿನಕಾಯನ್ನು ತಗೊಳ್ಬೇಕು. ಇದಕ್ಕೆ ಅರಿಶಿನವನ್ನು ಹಚ್ಕೊಂಡು ನಂತರ ಕುಂಕುಮದ ತಿಲಕವನ್ನು ಇಡಬೇಕು. ನಂತರ ಒಂದು ತಂಬಿಗೆ. ಈ ತಂಬಿಗೆ ಇದು ಕಳಶದಲ್ಲಿ ನಾವು ಪಂಚಫಲಗಳನ್ನು ಹಾಕ್ಬೋದು, ಅಥವಾ ನೀರು, ಅರಿಶಿನ, ಅಡಿಕೆ, ಕಾಯಿನ್ನು ಹಾಕ್ಬೋದು, ಅರಿಶಿನ ಕುಂಕುಮವನ್ನು ಹಾಕ್ಬೋದು. ಪಂಚಫಲಗಳಲ್ಲಿ ಈಗ ನಮಗೆ ಖರ್ಜೂರ ಕಲ್ಸಕ್ಕರೆ ಮಾತ್ರ ಬರುತ್ತೆ. ನಾಳೆ ಮಾಡೋದ್ರಿಂದ ದ್ರಾಕ್ಷಿ ಗೋಡಂಬಿ ಬರೋದಿಲ್ಲ. ಹಾಗಾಗಿ ಕಲ್ಸಕ್ಕರೆ ಖರ್ಜೂರ ಮಾತ್ರ ಹಾಕಬೇಕು ಮತ್ತು ದಕ್ಷಿಣೆ ಕಾಯಿಯನ್ನು ಹಾಕಬೇಕು. ಅಕ್ಕಿ, ಅರಿಶಿನದ ಬೇರು, ಅಡಿಕೆ ಮತ್ತು ಒಂದು ಬೆಳ್ಳಿ ಕಾಯಿನ್ನು, ಹೀಗೆ ಇದು ತಾಳಿಯನ್ನು ಕಟ್ಕೊಂಡಿರಬೇಕು ಲಕ್ಷ್ಮೀದೇವಿಗೆ. ಈ ರೀತಿಯ ಬಾಳೆ ಎಲೆಯನ್ನು ಇಟ್ಕೊಳ್ಬೇಕು. ಈ ಬಾಳೆ ಕುಡಿ ದೇವರ ಬಲಗಡೆ ಬರಬೇಕು. ಹೀಗೆ ಮಂಡಲದ ಮೇಲೆ ಈ ರೀತಿಯಾಗಿ ಬಾಳೆ ಎಲೆಯನ್ನು ಇಡಬೇಕು. ಈ ರೀತಿಯಾಗಿ ಇಡಬೇಕು. ಇದು ಕುಡಿ ದೇವರ ಬಲಗಡೆಗೆ ಬರಬೇಕು. ನಂತರ ಇದರ ಮೇಲೆ ಒಂದು ತಟ್ಟೆಯನ್ನು ಇಡಬೇಕು, ಬೆಳ್ಳಿ ತಟ್ಟೆಯನ್ನು. ಇದಕ್ಕೆ ಅಕ್ಕಿಯನ್ನು ಹಾಕಬೇಕು. ನಂತರ ಕಳಶವನ್ನು ಇಡಬೇಕು. ಇಲ್ಲಿ ಕಳಶ ಬರುತ್ತೆ. ನಾವು ಬಳೆ ಕೂಡ ಇಡಬಹುದು ಇದರಲ್ಲಿ. ಕಳಶದಲ್ಲಿ ನಾವು ಕಲ್ಸಕ್ಕರೆ ಮತ್ತು ಖರ್ಜೂರವನ್ನು, ಕಾಯಿನನ್ನು ಹಾಕಿ ವಿಳೆದೆಲೆ 5 ವಿಳೆದೆಲೆಯನ್ನು ಇಡಬೇಕು, ಅಥವಾ ಮಾವಿನ ಸೊಪ್ಪನ್ನು ಇಡಬೇಕು. ನಂತರ ಈ ತೆಂಗಿನಕಾಯನ್ನು ಇಡಬೇಕು. ಹೀಗೆ ಅಲಂಕಾರವನ್ನು ಮಾಡಬೇಕು. ಪಕ್ಕದಲ್ಲಿ ದೇವರ ಪ್ರತೀಕವನ್ನು ಇಡಬೇಕು, ಹೈಟ್ ಮಾಡಿ ಇಡಬೇಕು. ಇದನ್ನು ಕೂಡ ಇದು ಡೌನು, ಈ ರೀತಿ ಲಕ್ಷ್ಮೀದೇವಿಗಿಂತ ಮೇಲಿರಬೇಕು. 2 ಕಳಶ ಪದ್ಧತಿ ಇದ್ದರೆ ಈ ಕಡೆ ಕೂಡ ಒಂದು ಈ ರೀತಿ ಹಿಂಗೆ ಕಳಶವನ್ನು ಇಟ್ಕೊಳ್ಬಹುದು. ಇಲ್ಲಾಂದರೆ ಪಕ್ಕದಲ್ಲಿ ನಾವು ದೇವರನ್ನು ಇಟ್ಕೊಳ್ಬೇಕು, ಮೇಲಿಟ್ಕೊಳ್ಬೇಕು. ಅಂದರೆ ಇಲ್ಲಿ ಬರಬೇಕು, ಇಲ್ಲೇನಾದ್ರು ಒಂದು ಹೈಟ್ ಇಟ್ಕೊಳ್ಬೇಕು. ಇವಿಷ್ಟನ್ನು ನಾವು ಸಿದ್ಧತೆ ಮಾಡಿಕೊಳ್ಬೇಕು. ನಾಳೆ ಏಕಾದಶಿ ಆಗಿರೋದ್ರಿಂದ ನಮಗೆ ನೈವೇದ್ಯ ಬರೋದಿಲ್ಲ. ಹೂವು ಮತ್ತು ಪೂಜೆಗೆ ಹೂವು, ಗಂಧ ಇದು ಯಾವುದು ಬರೋದಿಲ್ಲ.
ಸ್ತೋತ್ರವನ್ನು ಹೇಳಿಕೊಂಡು ನಾವು ಪೂಜೆಯನ್ನು ಮಾಡಬೇಕು. ದೀಪವನ್ನು ಹಚ್ಚಿಡಬೇಕು. ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಳ್ಬಹುದು. ಈ ರೀತಿ ಗೆಜ್ಜೆ ವಸ್ತ್ರ ಹಾಕ್ಕೊಳ್ಬಹುದು. ದಾರವನ್ನು ಸಮರ್ಪಣೆ ಮಾಡಬೇಕು. ಸ್ತೋತ್ರಗಳೆಲ್ಲವನ್ನು ಹೇಳಿಕೊಂಡು ಹಾಡುಗಳನ್ನು ಹೇಳಿಕೊಂಡು ಅರಿಶಿನ ಕುಂಕುಮದಿಂದ ಪೂಜೆ ಮಾಡಬೇಕು. ಕುಂಕುಮಾರ್ಚನೆ ಮಾಡಬೇಕು. ಅಕ್ಷತೆಯನ್ನು ಏರಿಸೋ ಹಾಗಿಲ್ಲ, ಹೂವು ಇಲ್ಲ. ದ್ವಾದಶಿ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಪೂಜೆಯನ್ನು ಹೂವಿನಿಂದ ಅಲಂಕಾರ, ಧೂಪ, ದೀಪ, ನೈವೇದ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಹರಿವಾಮಾಂಕದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ನಾಳೆ ವಿಶೇಷ ಏಕಾದಶಿ. ಈ ರೀತಿ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಆನಂತರ ಪೂಜೆ ಮಾಡೋದು ಯೋಗ ಟೈಮು ಅದೆಲ್ಲ ಏನೂ ಇಲ್ಲ. ಆದರೆ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ. ಮತ್ತು ನಾಳೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ 5:30 ಮೇಲೆ ಲಕ್ಷ್ಮೀ ಹೆಜ್ಜೆಯನ್ನು ಬರ್ಕೊಂಡು ಉಪವಾಸವನ್ನು ಇದ್ದು ಎಷ್ಟು ನಾವು ಭಕ್ತಿಯಿಂದ ಲಕ್ಷ್ಮೀದೇವಿ ಪೂಜೆ ಮಾಡ್ತೀವಿ ಅಷ್ಟು ಬೇಗ ಶೀಘ್ರವಾಗಿ ಆಕೆ ಸಂಪತ್ತನ್ನು ಅನುಗ್ರಹ ಮಾಡ್ತಾಳೆ. ಸಾತ್ವಿಕ ಸಂಪತ್ತನ್ನು ನಮಗೆ ಅನುಗ್ರಹ ಮಾಡ್ತಾಳೆ. ಉಪವಾಸದಿಂದ ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಮಹಾಲಕ್ಷ್ಮೀ ದೇವಿ ತುಂಬ ಬೇಗ ಒಲಿತಾಳೆ. ಭಗವಂತನಿಗೋಸ್ಕರ ಹರಿದಿನದಲ್ಲಿ ಹರಿಗೋಸ್ಕರ ಉಪವಾಸವನ್ನು ಮಾಡಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿದ್ರೆ ಆಕೆ ತುಂಬ ಅನುಗ್ರಹವನ್ನು ನಮಗೆ ಮಾಡ್ತಾಳೆ. ಇದು ಏಕಾದಶಿ ಬಂದಿರೋದು ತುಂಬ ವಿಶೇಷ. ದ್ವಾದಶಿ ದಿನ ಬೆಳಗ್ಗೆ ನಾವು ಮಹಾನೈವೇದ್ಯವನ್ನೆಲ್ಲ ಮಾಡಿ ಪೂಜೆ, ಹೂವು, ಗಂಧ, ತುಳಸಿ ಎಲ್ಲವನ್ನು ಅರ್ಚನೆ ಮಾಡಿ ಪೂಜೆಯನ್ನು ಮಾಡಬಹುದು. ಮತ್ತು 2 ದಿವಸ ನಮಗೆ ಪೂಜೆಗೆ ಸಿಗತ್ತೆ. ಮತ್ತು ನಾಳೆ ರಾತ್ರಿ ಇದನ್ನು ನಾವು ತೆಗಿಬಹುದು ಕಳಶ, ಅಥವಾ ಭಾನುವಾರ ಬೆಳಗ್ಗೆ ಕೂಡ ತೆಗಿಯೋಕ್ಕೆ ಬರುತ್ತೆ. ಈ ವ್ರತವನ್ನು ಎಲ್ಲರೂ ಮಾಡಬೇಕು, ಎಲ್ಲರೂ ಆಚರಣೆ ಮಾಡಬೇಕು. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಆಗಬೇಕು. ಪ್ರಾಣದೇವರ ಹೃದಯ ಸಿಂಹಾಸನದಲ್ಲಿ ತನ್ನ ತೊಡೆಯಲ್ಲಿ ವರಮಹಾಲಕ್ಷ್ಮೀ ದೇವಿಯನ್ನು ಕುಳಿಸಿಕೊಂಡಿರ್ತಕ್ಕಂಥ ಶ್ರೀನಾರಾಯಣ ದೇವರನ್ನು ನಾವು ಪೂಜೆಗೆ ಆವಾಹನವನ್ನು ಮಾಡಬೇಕು. ಈ ರೀತಿಯೇ ನಾವು ಪೂಜೆಯನ್ನು ಮಾಡಿದ್ರೆ ನಮಗೆ ಸಂಪೂರ್ಣವಾದ ಫಲ ಸಿಗುತ್ತೆ. ಪ್ರಾಣದೇವರ ಹೃದಯ ಕಮಲದಲ್ಲಿ ನಾರಾಯಣ ದೇವರ ತೊಡೆಯ ಮೇಲೆ ಕುಳಿತಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯರ ಅನುಸಂಧಾನ ಮಾಡೇ ಪ್ರತಿಯೊಂದು ಪೂಜೆಯನ್ನು ನಾವು ಮಾಡಬೇಕು. ಷೋಡಶೋಪಚಾರ ಪೂಜೆಯಲ್ಲಿ 8 ದಿಕ್ಕುಗಳಲ್ಲಿ 8 ರೂಪಗಳನ್ನು ಚಿಂತಿಸಿ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಸಹಿತ ನಾರಾಯಣನನ್ನು, ಆದಿಲಕ್ಷ್ಮಿ ಸಹಿತ ನಾರಾಯಣರನ್ನು ಚಿಂತಿಸಿ ಪೂಜೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಆಗಿದೆ. ಈ ರೀತಿ ಯಂತ್ರವನ್ನು ರಚನೆ ಮಾಡಿ ಯಂತ್ರದ ಮಧ್ಯದಲ್ಲಿ ಕಳಶ ಇಟ್ಟು ಪೂಜಿಸುವುದು ಅತ್ಯಂತ ಶ್ರೇಷ್ಠವಾದಂತಹ ವಿಧಾನ. 8 ದಿಕ್ಕುಗಳಲ್ಲಿ ಅಷ್ಟಲಕ್ಷ್ಮಿ ರೂಪಗಳ ಬೀಜಾಕ್ಷರಗಳನ್ನು ಬರೆದು ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಸಹಿತನಾದ ಆದಿನಾರಾಯಣನ ಬೀಜ ಮಂತ್ರವನ್ನು ಬರೆದು ಆ ಯಂತ್ರದ ಮೇಲೆ ಕಳಶವನ್ನು ಇಟ್ಟು ಪೂಜೆ ಮಾಡಿದ್ರೆ ಬೇಗ ಸಿದ್ಧಿ ಆಗತ್ತೆ ನಮಗೆ. ಕೆಲವರಿಗೆ ಕಳಶದ ಪದ್ಧತಿ ಇಲ್ಲದಂಥವರು ಅವರ ಪದ್ಧತಿ ಹೇಗಿದೆಯೋ ಹಾಗೆ ಈ ರೀತಿ ಮಂಡಲವನ್ನು ಬರೆದು ಈ ರೀತಿ ಉಪಾಸನೆ ಮಾಡಿ ಅದರ ಮೇಲೆ ಅವರ ಪದ್ಧತಿ ಪ್ರಕಾರ ಲಕ್ಷ್ಮೀದೇವಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಈ ವರಮಹಾಲಕ್ಷ್ಮೀ ದೇವಿಯನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ 2 ಹೊತ್ತುಗಳಲ್ಲಿ ಪೂಜೆ ಮಾಡಬೇಕು. ಇದರಿಂದ ಎಲ್ಲ ರೀತಿಯ ಮನೋಭೀಷ್ಟಗಳು ಈಡೇರುತ್ತೆ. ಇನ್ನು ನಾವು ಅಷ್ಟ ದಿಕ್ಕುಗಳಲ್ಲಿ ಯಾವ ಬೀಜಾಕ್ಷರದಿಂದ ಯಾವ ದೇವಿಯನ್ನು ಆವಾಹನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಪೂರ್ವ ದಿಕ್ಕಿನ ಕಮಲದಲ್ಲಿ ಈಗ ನಾವು ಅಷ್ಟದಳ ಕಮಲ ಬರ್ಕೊಂಡಿದ್ದೀವಲ್ಲ, ಅಲ್ಲಿ ಶ್ರೀಂ ಅದು ಬೀಜ ಮಂತ್ರ, ಶ್ರೀಂ ಛತ್ರಧಾರಿಣ್ಯೈ ವಿಮಲಾಯೈ ನಮಃ, ಅದನ್ನು ನಾವು ಪೂರ್ವ ದಿಕ್ಕಿನಲ್ಲಿ ಆವಾಹನೆ ಮಾಡಬೇಕು. ಮತ್ತು ಆಗ್ನೇಯದಲ್ಲಿ ಶ್ರೀಂ ಚಾಮರಧಾರಿಣ್ಯೈ ಉತ್ಕರ್ಷಿಣ್ಯೈ ನಮಃ, ದಕ್ಷಿಣದಲ್ಲಿ ಶ್ರೀಂ ವ್ಯಜನಧಾರಿಣ್ಯೈ ಜ್ಞಾನಾಯೈ ನಮಃ, ನೈಋತ್ಯದಲ್ಲಿ ಶ್ರೀಂ ದರ್ಪಣಧಾರಿಣ್ಯೈ ಕ್ರಿಯಾಯೈ ನಮಃ, ಪಶ್ಚಿಮದಲ್ಲಿ ಶ್ರೀಂ ಗಾನಕರ್ತ್ರೈ ಯೋಗಾಯೈ ನಮಃ, ವಾಯುವ್ಯದಲ್ಲಿ ಶ್ರೀಂ ನೃತ್ಯಂತ್ರೈ ಪ್ರಹೈ ನಮಃ, ಪ್ರಹೈ ಅಂತ ಬರುತ್ತದೆ, ಪ್ರಹೈ ನಮಃ, ಉತ್ತರದಲ್ಲಿ ಶ್ರೀಂ ವಾದ್ಯಹಸ್ತಾಯೈ ಸತ್ಯಾಯೈ ನಮಃ, ಈಶಾನ್ಯದಲ್ಲಿ ಶ್ರೀಂ ಸ್ತೋತ್ರಕರ್ತ್ರೈ ಈಶಾನಾಯ ನಮಃ, ಮಧ್ಯದಲ್ಲಿ ಏತಾಭಿಃ ಕೃತಸೇವಾಂ ಸಮರ್ಪಯಂತೆ ಮಧ್ಯೆ ಅನುಗ್ರಹಾಯೈ ನಮಃ. ಇಷ್ಟು ರೂಪಗಳು ನಮಗೆ ಬರುತ್ತೆ. ಮಧ್ಯದಲ್ಲಿ ಶ್ರೀ ಆದಿಲಕ್ಷ್ಮಿ ಸಹಿತ ಶ್ರೀ ನಾರಾಯಣಾಯ ನಮಃ. ಹೀಗೆ ಆಕೆ 8 ದಿಕ್ಕುಗಳಿಂದ ಭಗವಂತನ ಸೇವೆಯನ್ನು ಮಾಡ್ತಿದ್ದಾಳೆ. ಭಗವಂತನ ಜೊತೆಯಲ್ಲೇ ಒಂದು ರೂಪದಿಂದ ಇದ್ದು ಭಗವಂತನ ಸೇವೆ ಒಂದು ರೂಪದಿಂದ 8 ದಿಕ್ಕಿನಲ್ಲೂ ಮಾಡ್ತಿದ್ದಾಳೆ ಅಂತ ಹೇಳಿ
ಅನುಸಂಧಾನ ಮಾಡಿ ನಾವು ಆಕೆಯನ್ನು ಪೂಜೆ ಮಾಡಬೇಕು. ಈ ರೀತಿ ಪೂಜೆ ಮಾಡಿದಾಗಲೇ ನಮಗೆ ಆಕೆಯ ಸಂಪೂರ್ಣ ಅನುಗ್ರಹ ನಮಗೆ ಆಗತ್ತೆ. ಒಮ್ಮೆ ಆವಾಹನೆ ಮಾಡಿದ್ಮೇಲೆ ನಾವು ಮತ್ತೆ ಪದೇ ಪದೇ ಕಳಶವನ್ನು ಮುಟ್ಟಬಾರ್ದು, ಯಾವುದನ್ನು ಅಲ್ಲಾಡಿಸ್ಬಾರ್ದು. ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ಮತ್ತೆ ದೂರದಿಂದಲೇ ಪೂಜೆಯನ್ನು ಮಾಡಬೇಕು, ಕಳಶವನ್ನು ಅಲ್ಲಾಡಿಸ್ಬಾರ್ದು. ನಿಮಗೆ ಅಲಂಕಾರ ಹೇಗೆ ಬೇಕೋ ಹಾಗೆ ಬೆಳಗ್ಗೆ ಒಂದು ಸಾರಿ ಮಾಡಿಬಿಟ್ರೆ ಮತ್ತೆ ಮತ್ತೆ ಅದನ್ನು ನಾವು ಮುಟ್ಟಿ ಕದಲಿಸಬಾರ್ದು. ಅಲಂಕಾರ ಮಾಡುವಾಗ ಕದಲ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಒಮ್ಮೆ ಅಲಂಕಾರ ಮಾಡೋದು ಸೂಕ್ತ. ನೀವು ಅಲಂಕಾರ ಮಾಡಿದ್ರೂ ಕೂಡ ಜೋಪಾನವಾಗಿ ಅಲ್ಲಾಡ್ದಂಗೆ ಮಾಡಬೇಕು. ಇನ್ನು ನಾಳೆ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಸ್ತೋತ್ರಗಳಿಂದನೇ ಪೂಜೆ. ಎಷ್ಟು ಸ್ತೋತ್ರ ಇದೆ ಮಹಾಲಕ್ಷ್ಮೀ ದೇವಿದು, ದೇವರದು, ಅಷ್ಟು ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ವರಾಹ ಪುರಾಣ ಅಂತರ್ಗತ ಲಕ್ಷ್ಮೀ ಸ್ತೋತ್ರವನ್ನು ಕೊಟ್ಟಿದ್ದೀನಿ, ಅದನ್ನು ಹೇಳ್ಕೊಳ್ಬೇಕು. ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಮತ್ತು ಲಕ್ಷ್ಮೀ ಶೋಭಾನ ಮತ್ತು ಲಕ್ಷ್ಮೀ ದೇವಿಯರ ಹಾಡುಗಳು, ಸುಲಾದಿಗಳು ಎಲ್ಲವನ್ನ ಹೇಳ್ಕೊಳ್ಬಹುದು ಮತ್ತು ದೇವರ ಹಾಡುಗಳನ್ನೆಲ್ಲ ಹೇಳ್ಕೊಳ್ಬಹುದು. ಸಾಯಂಕಾಲ ಕೂಡ ಈ ಸಂಪತ್ತು ಶುಕ್ರವಾರದ ಹಾಡನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಅಕ್ಷತೆ ಏರಿಸೋ ಹಾಗಿಲ್ಲ, ಕುಂಕುಮಾರ್ಚನೆಯನ್ನು ಮಾಡಬಹುದು. ಈ ರೀತಿ ನಾವು ಕಳಶವನ್ನು ಕೂಡಿಸಿದಾಗ ಅಷ್ಟದಳಗಳಲ್ಲಿ ನಾವು ಕೆಳಗಡೆ ಬೀಜಾಕ್ಷರವನ್ನು ಬರ್ಕೊಂಡಿದ್ದೀವಿ, ಮೇಲ್ಗಡೆ ಆವಾಹನೆ ಮಾಡುವಾಗ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಆವಾಹನೆ ಈ ಬಾಳೆ ಎಲೆಯ ಮೇಲೆ ಮಾಡಬೇಕು ಮತ್ತು ಅದನ್ನು ಕದಲಿಸಬಾರ್ದು. ಇನ್ನು ಶನಿವಾರ ನೈವೇದ್ಯವನ್ನು ಮಾಡ್ಬೋದು. ಇದು ಶನಿವಾರ ಮೊಸರೊಂದು ನೈವೇದ್ಯ ಬರೋಲ್ಲ, ಇನ್ನೆಲ್ಲ ಹಣ್ಣುಗಳೆಲ್ಲ ನೈವೇದ್ಯಕ್ಕೆ ಬರುತ್ತೆ. ಹಾಗಾಗಿ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ಏನಾದರೂ ನಿಷಿದ್ಧ ಅಲ್ಲದೆ ಇರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು, ಪಾನಕ, ಕೋಸಂಬರಿ ಎಲ್ಲವನ್ನು ಕೂಡ ನಾವು ನೈವೇದ್ಯಕ್ಕೆ ಇಡಬಹುದು. ನೈವೇದ್ಯಕ್ಕೆ ಇಡ್ತಕ್ಕಂಥ ವಸ್ತುಗಳು ಏನಿದೆ ಅಂದರೆ, ಒಂದು ತಟ್ಟೆಯಲ್ಲಿ ಪಂಚಭಕ್ಷ ಪರಮಾನ್ನಗಳನ್ನು ನಾವೇನು ಅಡುಗೆ ಮಾಡಿರ್ತೀವಿ ಅದು ಹಾಕ್ಕೊಳ್ಳೋದು, ಮತ್ತು ಒಂದು ತಟ್ಟೆಯಲ್ಲಿ ಪಂಚಫಲಗಳು 5 ಫಲಗಳು, ಮತ್ತೊಂದು ತಟ್ಟೆಯಲ್ಲಿ ಮರದ ಬಾಗಿಣ, ಇನ್ನೊಂದು ತಟ್ಟೆಯಲ್ಲಿ ಎಲೆ, ಅಡಿಕೆ, ಹೂವು, ಬಾಳೆ ಇವುಗಳನ್ನೆಲ್ಲ ಇಡಬೇಕು. ಮತ್ತು ಇನ್ನೊಂದು ಕಡೆ ಪಂಚಾಮೃತವನ್ನು ಇಡಬೇಕು. ಹೀಗೆ ಇಷ್ಟು ನಾವು ನೈವೇದ್ಯಕ್ಕೆ ಇಟ್ಕೊಂಡು ದಕ್ಷಿಣೆ, ನಮ್ಮ ಮನೆಯಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡನ್ನು ನಾವು ದಕ್ಷಿಣೆಗೆ ಇಡಬೇಕು. ಅದನ್ನು ಮತ್ತೆ ನಾವು ಅದನ್ನು ತಿಜೋರಿಯಲ್ಲೇ ಇಟ್ಕೊಳ್ಳೋಕ್ಕೆ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಒಂದು ತಟ್ಟೆಯಲ್ಲಿ ಮಾಡಿರ್ತಕ್ಕಂಥ ಅಡಿಗೆ, ಮತ್ತೊಂದು ತಟ್ಟೆಯಲ್ಲಿ ಪಂಚಫಲಗಳು, ಮತ್ತೊಂದು ತಟ್ಟೆಯಲ್ಲಿ ಮರದ ಬಾಗಿಣ, ಮತ್ತೊಂದು ತಟ್ಟೆಯಲ್ಲಿ ಎಲೆ, ಅಡಿಕೆ, ಬಳೆ, ಹೂಗಳು ಮತ್ತು ಪಂಚಾಮೃತ, ಹೀಗೆ ಮತ್ತೊಂದು ತಟ್ಟೆಯಲ್ಲಿ ಹಣಗಳು, ಹೀಗೆ ಎಲ್ಲವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು, ಸಮರ್ಪಣೆಯನ್ನು ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಿಡಬೇಕು. ದೀಪದ ಕಂಬಗಳಿದ್ದರೆ ತುಂಬ ಶ್ರೇಷ್ಠ. ದೀಪದ ಕಂಬಗಳಿಂದ ದೀಪವನ್ನು ಹಚ್ಚಿಡಬೇಕು. ಈ ರೀತಿ ಕಂಬಗಳು 4 ನಂದಾದೀವಿಗೆ ಹಚ್ಚಿಡಲೇಬೇಕು ತಾಯಿಗೆ. ಪೂಜೆಯ ಪ್ರಾರಂಭದಲ್ಲಿ ನಮ್ಮ ಕುಲದೇವರಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಮತ್ತು ಒಂದು ಎಲೆಯಲ್ಲಿ ಇಲ್ಲಿ ನಾವು ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು. ನಂತರ ಸಂಕಲ್ಪ ಮಾಡಿಕೊಳ್ಬೇಕು ಮತ್ತು ಕುಂಕುಮಾರ್ಚನೆಯನ್ನು ಮಾಡಬೇಕು. ಈ ಬೆರಳಲ್ಲಿ ಮಾಡಬಾರ್ದು, ಈ ರೀತಿಯಾಗಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ತರ್ಜಿನಿ ಬೆರಳನ್ನು ಉಪಯೋಗಿಸಬಾರ್ದು. ಆರತಿಗೆ ಅರಿಶಿಣಕ್ಕೆ ಸುಣ್ಣವನ್ನು ಬೆರೆಸಿ ಕೆಂಪಾರತಿಯನ್ನು ಮಾಡಬೇಕು, ತುಪ್ಪದ ಆರತಿಯನ್ನು ಮಾಡಬೇಕು. ನಾವು ಮರುದಿವಸ ರಾತ್ರಿ, ಶನಿವಾರ ರಾತ್ರಿ ತೆಗೆದ್ರೆ ಕಳಶವನ್ನು, ಅಥವಾ ಭಾನುವಾರ ಬೆಳಗ್ಗೆ ತೆಗೆದ್ರೂ ಆರತಿ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಸುಮ್ಮನೆ ಅದನ್ನು ಬಲಗಡೆಗೆ ತಿರುಗಿಸ್ಬೇಕು. ಪೂರ್ಣ ವಿಸರ್ಜನೆ ಲಕ್ಷ್ಮೀನಾರಾಯಣರಿಗೆ ಇರೋದಿಲ್ಲ. ಆ ಕಳಶದ ನೀರನ್ನು ಮನೆಯವರೆಲ್ಲ ಹಾಕ್ಕೊಳ್ಬೋದು, ನೀರಿಟ್ಟಿದ್ರೆ, ಅಥವಾ ಪ್ರಸಾದ ಇಟ್ಟಿದ್ರೆ ಮನೆಯವರೆಲ್ಲ ಪ್ರಸಾದವನ್ನು ತಗೊಳ್ಬೇಕು. ಈ ಅಕ್ಕಿಯನ್ನು ಮನೆಯಲ್ಲಿ ಅಡುಗೆ ಮಾಡಬೇಕು. ಪ್ರತಿಯೊಬ್ಬ ಗೃಹಸ್ಥರು ಪತಿ ಪತ್ನಿ ಸಮೇತರಾಗಿ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಪೂಜೆ ಆದ ನಂತರ ಉಪವಾಯನ ದಾನವನ್ನು ಕೊಡಬೇಕು. ಹಣ್ಣು, ತೆಂಗಿನಕಾಯಿ, ಅಕ್ಕಿ, ದಕ್ಷಿಣೆಯನ್ನು ಸೇರಿಸಿ ಕೊಡಬೇಕು. ತಾವರೆ ಹೂವು, ಮಲ್ಲಿಗೆ ಹೂವು, ಪನ್ನೀರು, ಗುಲಾಬಿ ಈ ರೀತಿಯಾದಂತಹ ಸುವಾಸನೆ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು. ಪರಿಮಳ ಇಲ್ಲದೆ ಇರ್ತಕ್ಕಂಥ ಹೂಗಳಿಂದ ಪೂಜೆಯನ್ನು ಮಾಡಬಾರ್ದು. ಮತ್ತು ಯಾವುದೇ ಪ್ಲಾಸ್ಟಿಕ್ ಸಂಬಂಧ ದೀಪಗಳಾಗಲಿ ಆ ರೀತಿ ಯಾವುದನ್ನು ಹಚ್ಚಬಾರ್ದು. ಏಕಾದಶಿ ಇರೋದ್ರಿಂದ ತುಂಬ ವಿಶೇಷ. ಯಾವತ್ತು ಏಕಾದಶಿ ವರಮಹಾಲಕ್ಷ್ಮಿ ಬರುತ್ತೆ ಆ ದಿನ ಪೂರ್ಣ ಉಪವಾಸ ಇದ್ದು ಸಾಯಂಕಾಲ ಯಾರು ಸ್ತೋತ್ರಾದಿಗಳಿಂದ ಆಕೆಯನ್ನು ಲಕ್ಷ್ಮೀ ನಾರಾಯಣರ ಸಹಿತ ಮುಖ್ಯ ಪ್ರಾಣದೇವರ ಹೃದಯದಲ್ಲಿ ಪೂಜೆ ಮಾಡ್ತಾರೋ ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕರುಣಿಸ್ತಾಳೆ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಆಕೆಯನ್ನು ಪೂಜೆ ಮಾಡಿ ಎಲ್ಲರೂ ಸಾತ್ವಿಕ ಸಂಪತ್ತನ್ನು ಗಳಿಸೋಣ, ಎಲ್ಲರೂ ಸುಖವಾಗಿ ಇರೋಣ. ಅವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ರೀತಿಯಾಗಿ ಹಬ್ಬವನ್ನು ಮಾಡ್ಕೊಳ್ಳಿ. ಭಕ್ತಿ ಶ್ರದ್ಧೆಗಳಿಂದ ನಾವು ಇರುವ ವಸ್ತುಗಳಲ್ಲೇ, ಇರುವ ಪದಾರ್ಥಗಳಲ್ಲೇ ಭಕ್ತಿ ಶ್ರದ್ಧೆಯಿಂದ ಯಥಾಶಕ್ತಿ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ.
ಸಂಕಲ್ಪವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ ಮಾಡ್ಕೊಳ್ಳಿ. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.